ನಮೋ ರಾಮಲಿಂಗೇಶ. ಓಂ ನಮೋ ನಮೋ ರಾಮಲಿಂಗೇಶ. ಓಂ ನಮೋ ನಮೋ ರಾಮಲಿಂಗೇಶ. ಶ್ರೀರಾಮಲಿಂಗೇಶ್ವರ ಆಟಕಲೆಯ ಪಂಚಾಕ್ಷರ ವಿಜಯ ನೀಡು ಪುಟ್ಟರಾಜರ, ವಿಜಯ ನೀಡು ಪುಟ್ಟರಾಜರ. ಶ್ರೀರಾಮಲಿಂಗೇಶ್ವರ ಆಟಕಲೆಯ ಪಂಚಾಕ್ಷರ ವಿಜಯ ನೀಡು ಪುಟ್ಟರಾಜರ, ವಿಜಯ ನೀಡು ಪುಟ್ಟರಾಜರ. ಶ್ರೀರಾಮಲಿಂಗೇಶ್ವರ. ಕನ್ನಡ ನಾಡಿನ ಕಲಾ ಪುಷ್ಪದಲ್ಲಿ ಹೆಮ್ಮೆಯ ನಮ್ಮಯ ಗ್ರಾಮ, ಹೆಸರಾಯಿತು ಹುಲಕುಂದ ಗ್ರಾಮ, ಹೆಸರಾಯಿತು ಹುಲಕುಂದ ಗ್ರಾಮ. ಈ ಕನ್ನಡ ನಾಡಿನ ಕಲಾ ಪುಷ್ಪದಲ್ಲಿ ಹೆಮ್ಮೆಯ ನಮ್ಮಯ ಗ್ರಾಮ, ಹೆಸರಾಯಿತು ಹುಲಕುಂದ ಗ್ರಾಮ, ಹೆಸರಾಯಿತು ಹುಲಕುಂದ ಗ್ರಾಮ. ಜೈ ಭಾರತ, ಜೈ ಭಾರತ, ಜೈ ಭಾರತ. ನನ್ನ ಹೆತ್ತು ಕಳ್ಳೆ ಕತ್ತರಿಸಿದಂತ ಆಗ್ತಾ ಇದೆಯಪ್ಪ, ಕತ್ತರಿಸಿದಂತ ಆಗ್ತಾ ಇದೆ. ಮೋಸದಿಂದ ನಿನ್ನನ್ನು ನನ್ನ ಹೊಟ್ಟೆಯಲ್ಲಿ ತುಂಬಿಸಿದ ಈ ಕೆಟ್ಟ ಸಮಾಜದ ಜನರಿಗೆ ನೀನು ಪಾಠ ಕಲಿಸಬೇಕಾದ್ರೆ ವೀರ ಕೇಸರಿಯಾಗಿ ಬಾಳಲೇಬೇಕು. ಧರ್ಮವೇ ದೇವರೆಂದು ಬಾಳುವ ಮನುಷ್ಯನ ಕೈಲಿ ನೀನೇನಾದ್ರೂ ಸಿಕ್ಕರೆ ನೀನು ವೀರ ಕೇಸರಿ ಆಗ್ಬೇಕಪ್ಪ, ವೀರ ಕೇಸರಿ ಆಗ್ಬೇಕು. ಮಗನೇ, ಹೇ ನಿನ್ನ ತಾಯಿಯನ್ನು ಕ್ಷಮಿಸಪ್ಪ, ಕ್ಷಮಿಸು. ಅಯ್ಯೋ, ಯಾರದು ಈ ಮಗು? ಯಾರದು ಈ ಕಂದ? ಎಷ್ಟೊಂದು ಅಳುತ್ತಿದೆ, ಯಾರು ಇಲ್ಲವೇ? ಅಯ್ಯೋ, ಅಳಬೇಡಪ್ಪ, ಅಳಬೇಡ. ಅಯ್ಯೋ, ಅಳಬೇಡಪ್ಪ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಅಯ್ಯೋ ಭಾರತ ಮಾತೆ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆಯಮ್ಮ. ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆಯಮ್ಮ. ನಡೆಯಪ್ಪ, ನನ್ನ ಮನೆಗೆ ಹೋಗೋಣ. ಧರ್ಮದ ಹುಲಿಯಾಗಿ ವೀರ ಕೇಸರಿ ತರ ಸಾಕಿ ನಿನ್ನನ್ನು ನಾನು ಜೋಪಾನ ಮಾಡುತ್ತೇನೆ. ನಡೆ ಕಂದ, ಇಂದಿನಿಂದ ಈ ಬಡ ಶಿವಪ್ಪನ ಮಗ ಅಲ್ಲ, ಆ ದೇವರು ಕೊಟ್ಟ ವರಪ್ರಸಾದ ಎಂದು ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಇಂದಿನಿಂದ ನೀನು ಬೀದಿಯಲ್ಲಿ ಸಿಕ್ಕ ಕೂಸು ಅಲ್ಲ, ಆ ದೇವರು ಕೊಟ್ಟ ವರಪ್ರಸಾದ ಎಂದು ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಕಂದ,
ಕಂದ, ಇಂಥ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಮೃಗಗಳ ಬಾಯಿಗೆ ಹುಟ್ಟಿದ ನಿನಗೆ ನಾನು ಕಲಿಯುಗದ ರಾಮನಾಗಿ ರಮೇಶನ್ನು ನಾಮಕರಣ ಮಾಡಿ ಬೆಳೆಸುತ್ತೇನೆ. ರಮೇಶ, ರಮೇಶ, ರಮೇಶ. ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲು. 25 ವರ್ಷಗಳ ನಂತರ ಶಿವಪ್ಪನ ಮನೆಯಲ್ಲಿ ಬೆಳೆದು ಇವನೇ ಒಬ್ಬ ನಾಯಕನಾಗಿ ಈ ನಾಟಕದಲ್ಲಿ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಲಕ್ಷ್ಮಿ ತಾಯಿ ಶಿರವಾಗಿ ಬೇಡುವೆ ಮಾ, ಕೈ ಹಿಡಿದು ಕಾಪಾಡು ನಮ್ಮ ಮಾಯಿ, ಕರುಣಿಸು ಮಹಾಲಕ್ಷ್ಮಿ ತಾಯಿ ಶಿರವಾಗಿ ಬೇಡುವೆ ಮಾಯಿ, ಕೈ ಹಿಡಿದು ಕಾಪಾಡು ನಮ್ಮ ಮಾಯಿ, ಕರುಣಿಸು ಮಹಾಲಕ್ಷ್ಮಿ ತಾಯಿ. ಜಗದೀಶ್ವರಿ, ಭುವನೇಶ್ವರಿ, ನಿನ್ನ ನಂಬಿದ ಭಕ್ತರನ್ನ ನೀನು ಯಾವತ್ತೂ ಕೈ ಬಿಟ್ಟೋಳಲ್ಲ. ನಿನ್ನ ಮಡಿಲಲ್ಲಿ ಇಡೀ ಪ್ರಪಂಚವನ್ನೇ ಇಟ್ಟು ತೂಗು ನೀನು ನಮ್ಮನ್ನು ಕಾಪಾಡು ತಾಯಿ. ಭೂತಾಯಿಯನ್ನೇ ನಂಬಿಕೊಂಡು ಅದೇ ನನ್ನ ಪ್ರಾಣ ಅಂತ ಅವರಿಗೋಸ್ಕರನೇ ಜೀವನ ಮುಡಿಪಿಟ್ಟು ನನ್ನ ತಂದೆ ಹಾಗೂ ನನ್ನ ರಮೇಶನ್ನ ಹಗಲು ರಾತ್ರಿ ಕಷ್ಟಪಡ್ತಾರೆ. ಅವರನ್ನ ಕೈ ಹಿಡಿದು ಕಾಪಾಡಿ ಇನ್ನು ಕಿರಿಯಣ್ಣ ಸತೀಶ್ ಸಿಟಿಯಲ್ಲಿ ಪದವೀಧರನಾಗಿ ಓದ್ತಾ ಇದ್ದಾನೆ. ಅವನ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮುಂದುವರಿಸಿ ನಮ್ಮನ್ನ ಕೈ ಹಿಡಿದು ಕಾಪಾಡು ಹೊಣೆ ಭುವನೇಶ್ವರಿ ನಿನ್ನನ್ನೇ ಕೂಡಿದೆಯಮ್ಮ, ನಿನ್ನನ್ನೇ. ಅಮ್ಮ, ಮಗಳೇ ಸವಿತಾ, ಇನ್ನು ನಿನ್ನ ಪೂಜೆ ಮುಗಿದಿಲ್ಲವೇನಮ್ಮ? ಮುಗೀತು ಬಾರಪ್ಪ, ತೆಗೆದುಕೋ ಪ್ರಸಾದವನ್ನ. ಅಪ್ಪ, ಅಂದಹಾಗೆ ಏನ್ ಇಷ್ಟೊತ್ತಾದ್ರೂ ರಮೇಶಣ್ಣ ಬರ್ಲೇ ಇಲ್ವಲ್ಲ? ಅವನು ಬೆಳಗ್ಗೆ ಹೊಲದ ಕಡೆ ಹೋಗಿ ಬರುತ್ತಾನಂದೆ ಹೋಗಿದ್ದಾನೆ. ಇಷ್ಟರಲ್ಲಿ ಬಂದರು ಬರ್ಬೋದು. ಅಪ್ಪ, ನೀವನ್ನೋ ಮಾತು ನಿಜಾನೇ. ನಾವು ನಿಜವಾಗ್ಲೂ ಅಂಥ ಅಣ್ಣನ ಪಡೆಯಲು, ನೀನಂಥ ಮಗನ ಪಡೆಯಲು ಪುಣ್ಯ ಮಾಡಿರ್ಬೇಕು ಅಲ್ವೇನಪ್ಪ? ಆಗೋ ನೆನ್ಸೋಷ್ಟರಲ್ಲಿ ಅಣ್ಣ ಬಂದೇ ಬಿಟ್ಟ. ಮತ್ತಿನ್ಯಾರ್ಗಪ್ಪ, ನಿನ್ನ ವಿಷಯನೇ ಮಾತನಾಡ್ತಾ ಇದ್ವಿ. ತೆಗೆದುಕೊಂಡೆಯ ಪ್ರಸಾದ. 100 ವರ್ಷ ಸುಖವಾಗಿ ಬಾಳಮ್ಮ. ಅಣ್ಣ, 100 ವರ್ಷ ಅಷ್ಟೇ ಅಲ್ಲ, 1000 ವರ್ಷ ಜನಿಸಿ ಬಂದ್ರು ನಿನ್ನ ತಂಗಿಯಾಗಿ ಹುಟ್ಟಬೇಕೆಂಬುದೇ ನನ್ನ ಆಸೆ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ನಂದ ದೀಪ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚಿನ ಸವಿಗೋಡಿತು ಪ್ರೀತಿ ಪರಮಾನ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚಿನ ಸವಿಗೋಡಿತು ಪ್ರೀತಿಯ ಪರಮಾನ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ.
ಎಂತ ಪ್ರೀತಿಯಮ್ಮ ಈ ಅಣ್ಣನ ಮೇಲೆ. ಈ ಪ್ರೀತಿ ಈ ಬಡವನ ಮನೆಯಲ್ಲಿ ಸದಾ ಹೀಗೆ ಉಳಿಯಲೆಂದು ಆ ದೇವರಲ್ಲಿ ಬೇಡುತ್ತೇನಮ್ಮ. ಅದೆಷ್ಟು ಪ್ರೀತಿಯಪ್ಪ ಈ ಅನಾಥನ ಮೇಲೆ. ಯಾವ ಗುಡಿಯ ಮೂಲೆಯಲ್ಲಿ ಬಿದ್ದು ಬಿಸಾಕಿದ ಈ ಕೂಸಿಗೆ ಮರು ಜನ್ಮ ಕೊಟ್ಟ ದೇವರ ಪಾಣಿ. ರಮೇಶ, ಈ ನಿಮ್ಮ ಋಣವನ್ನು 1000 ಸಲ ಜನಿಸಿ ಬಂದರೂ ತೀರಿಸಲು ಸಾಧ್ಯವಿಲ್ಲಪ್ಪ, ಸಾಧ್ಯವೇ ಇಲ್ಲ. ರಮೇಶ, ಇನ್ನು ಮುಂದೆ ಇಂಥ ಮಾತಾಡಿದ್ರೆ ನನ್ನ ಮೇಲೆ ಹಾನಿ ಆದಿತ್ತು. ಅಪ್ಪ, ಹೌದಪ್ಪ, ಆ ದೇವರ ಸಾಕ್ಷಿಯಾಗಿ ಹೇಳುವಪ್ಪ, ನೀವು ನನ್ನ ಪಾಲಿನ ದೇವರಪ್ಪ, ದೇವರು. ರಕ್ತ ಸಂಬಂಧವೇ ಇಲ್ಲದ ಸತೀಶನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡುತ್ತೀಯ. ಅದು ಅಲ್ಲದೆ ಅವನಿಗೆ ವಿದ್ಯಾದಾನ ಮಾಡಿದ ದೇವರಪ್ಪ, ದೇವರು. ಅದು ನನ್ನ ಕರ್ತವ್ಯ ಅಪ್ಪ. ನನ್ನ ತಮ್ಮ ಓದಿ ಎಲ್ಲರೂ ನೋಡುವ ಹಾಗೆ ದೊಡ್ಡ ಸಾಯವಾಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚವಾದರೂ ಸರಿ, ನನ್ನ ಪ್ರಾಣ ಒತ್ತಿ ಇಟ್ಟಾದರೂ ಅವನನ್ನು ಓದಿಸುತ್ತೇನೆ. ಹಾ, ಮರತೆ ಬಿಟ್ಟಿದ್ಯಪ್ಪ. ಹತ್ತಿಯ ಹರ 10,000 ಬಂದಿದೆ. ಮೊದಲು ಹೋಗಿ ಆ ಸೊಕ್ಕಿನ ಶ್ರೀಮಂತ ಧರ್ಮರಾಜನ ಹಣ ಕೊಟ್ಟು ನಮ್ಮ ಹೊಲದ ಒತ್ತಿ ಪತ್ರವನ್ನು ಇಸಿದುಕೊಂಡು ಬನ್ನಿ. ತೆಗೆದುಕೊಳ್ಳಪ್ಪ ಈ ಹಣವನ್ನು. ಹೌದಪ್ಪ, ಈ ಹಣದಿಂದ ಆ ಶ್ರೀಮಂತರ ಹಣ ಮುಟ್ಟಿದ್ರೆ ಸಾಕು. ಆ ಹೌದು ದುಷ್ಟ ಶ್ರೀಮಂತನ ಸಹವಾಸ ಇನ್ನು ಮುಂದೆ ಯಾವತ್ತು ಮಾಡಬೇಡಪ್ಪ, ಮಾಡಬೇಡ. ಅಂತವರ ಸಹವಾಸವೆಂದರೆ ಮಡಿಲಲ್ಲಿ ಕೆಂಡು ಇಟ್ಟುಕೊಂಡಂತೆ. ಹೌದಣ್ಣ, ಅಪ್ಪ ಹೇಳೋ ಮಾತು ಸತ್ಯ ಇದೆ. ದುಷ್ಟರನ್ನ ಕಂಡ್ರೆ ದೂರ ಇರ್ಬೇಕಂತೆ. ಇನ್ಮೇಲೆ ಅವ್ರ ಸವಾಸ ನಮಗೆ ಬೇಡ. ಆಯ್ತಮ್ಮ, ನಾನು ಬಯಸುವುದು ಅದೇ. ಆ ದುಷ್ಟ ಸೂಳಿಯ ಮಕ್ಕಳಿಂದ ಪಡಬಾರದ ಕಷ್ಟಪಟ್ಟಿದ್ದೇವೆ. ಅದರ ಪರಿಹಾರ ಇಂದು ಒದಗಿ ಬಂದಿದೆ. ಈ ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನು. ರಮೇಶ, ಯಾರ್ದಪ್ಪ ಕಾಗದ ನೋಡು. ಇನ್ಯಾರ್ದಪ್ಪ? ಸತೀಶ್ ಅಣ್ಣಂದೇ ಆಗಿರ್ಬೇಕು. ಹಣ ಕಳಿಸ್ಕೊಡಿ ಅಂತ ಅವನಿಗೇನು ಗೊತ್ತಾಗ್ಬೇಕು? ನಮಗಿರೋ ಇಲ್ಲ ತೊಂದ್ರೆ. ಹಾಗನಬಾರದ ತಂಗಿ, ಅವನು ನನ್ನ ತಮ್ಮ. ಅವನು ಓದಿದ್ರೆ ಅಷ್ಟೇ ಸಾಕು. ನೋಡಮ್ಮ ಏನು ಬರೆದಿದ್ದಾನೆ. ಪೂಜ್ಯ ತಂದೆಯವರಿಗೆ ನಿಮ್ಮ ಮಗ ಸತೀಶ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೇನೆ. ನನ್ನ ಪರೀಕ್ಷೆ ಕೂಡ ಚೆನ್ನಾಗಿ ಬರೆದಿದ್ದೇನೆ. ಈಗ ಪತ್ರ ಬರೆಯಲು ಕಾರಣ ಏನೆಂದ್ರೆ, ನನಗೆ ಅರ್ಜೆಂಟಾಗಿ 10,000 ಹಣ ಬೇಕು. ಬೇಗ ಕಳಿಸಿಕೊಡಿ. ಇತಿ ನಿಮ್ಮ ಮಗ ಸತೀಶ್. ಅಪ್ಪ, ಅದೇನೇ ಆಗಲಿ ಶ್ರೀಮಂತರಿಗೆ ಕೈ ಮುಗಿದು ಕೇಳಿಕೊಂಡರಾಯ್ತು. ಮೊದಲು ತಮ್ಮನಿಗೆ ಹಣ ಕಳಿಸೋಣ. ಅಣ್ಣ ನಿಂತ್ಕೊಳ್ಳೋಣ. ನಮ್ಮನ್ನ ಕಂಡ್ರೆ ಕೆಂಡಕಾರು ಆ ಸಾಹುಕಾರ ಹಣ ಕೊಡ್ತಾನೆ. ಒಂದು ವೇಳೆ ಕೊಟ್ರು ಆ ಹಣದ ನೆಪದಲ್ಲಿ ಇರು ನಮ್ಮ ಹೊಲವನ್ನ ನುಂಗಿ ಹಾಕುವನು ಆ ಪಾಪಿ. ಹೌದಪ್ಪ, ಹೌದಪ್ಪ, ಶ್ರೀಮಂತರ ಎದುರು ಹಾಕಿಕೊಂಡು ಬದುಕುವುದೆಂದರೆ ಪದರಲ್ಲಿ ಬೆಂಕಿ ಇಟ್ಟುಕೊಂಡೆ ತಪ್ಪ. ಅದಕ್ಕೂ ಮೊದಲು ಆ ಹಣವನ್ನು ಆ ಶ್ರೀಮಂತರಿಗೆ ಕೊಟ್ರಾಯ್ತು. ನಡೆಯಪ್ಪ, ಹೋಗೋಣ. ಬೇಡಪ್ಪ, ಇಲ್ಲಿಯವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತದೆ. ಮೊದಲು ತಮ್ಮನಿಗೆ ಹಣ ಕಳಿಸುವುದು ಒಳ್ಳೆಯದು. ಎಂತ ಹುಚ್ಚಪ್ಪ ನಿಂದು. ತಮ್ಮನೆಂದರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿನಗೆ ನಾಳೆ ಅವನೇನು ಮಾಡುವನು? ಅವನು ಕೇಳಿದ ಹಾಗೆ ಹಣ ಕಳಿಸಿದರೆ ಮುಂದೆ ನಿನ್ನ ಸ್ಥಿತಿ ಏನಪ್ಪ? ನಮಸ್ಕಾರ ರೀ ಶಿವಪ್ಪನವ್ರ. ನಮಸ್ಕಾರ ಶೆಟ್ರಿ. ಏನೋ ಭಾಳ ವಿಚಾರ ಮಾಡಕತ್ತಂಗ ಕಾಣಿಸ್ತೈತಿ. ಮತ್ತ ಮಗಳ ಲಗ್ನ ಏನಾರ ನೇಮಿಸಿರೇನ? ಇಲ್ಲ ಶೆಟ್ರಿ, ನಿಮ್ಮ ಸಾಹುಕಾರನ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತಿದ್ದೇವೆ.
ವಿಚಾರ ಮಾಡಾಕತ್ತಿದ್ರಿ ಅಂದ್ರ ಭಾಳ ಚಲೋ ಆತ್ ನೋಡಿ ಶಿವಪ್ಪ. ಯಾಕಂದಿ ನಮ್ಮ ಸಾವುಕಾರ ನನ್ನ ಅದನ್ನೊಪ್ಪ ಧರ್ಮರಾಜ ಸಾವುಕಾರರು ಸಾಲದ ಬಗ್ಗೆ ಕೇಳಾಕ ಹಚ್ಕೊಟ್ಟಾರ. ಅದೇನೋ 10,000 ರೂಪಾಯಿ ಸಾಲ, 7,000 ಬಡ್ಡಿ ಕೂಡಿ 17,000 ಆಗೈತಂತಪ್ಪ. ಏನ ಬರದು ಕೊಟ್ಟು ಹೊಲ ಬಿಡ್ತಿರೋ ಇಲ್ಲ ರೊಕ್ಕ ಕೊಡ್ತಿರೋ ಅಂತ ಕೇಳಾಕ ಹಚ್ಕೊಟ್ಟಾರ್ಲಿ ಮಾರಾಯ. ಇದಕ್ಕೆ ನೀ ಏನಂತಿಪ್ಪ ಶಿವಪ್ಪ, ವಿಚಾರ ಮಾಡ. ಶೆಟ್ರಿ, ಏನು ಹೇಳುತ್ತಿರುವಿರಿ ನೀವು? ನಾನು ತಂದದ್ದು 10,000 ನಿಜ, ಆದರೆ ಬಡ್ಡಿ ಕಟ್ತಾ ಬಂದಿದ್ದೇನೆ. ಈಗ ನೋಡಿದ್ರೆ 17,000 ಎಂದು ಹೇಳುತ್ತಿರುವಿರಲ್ಲ. ಶಾಟ್ರೆ, ಹಣದ ಬಡ್ಡಿಯ ಕಟ್ಟಿ ಇನ್ನೂ 1 ತಿಂಗಳ ಸಾಗರಿಸಿಲ್ಲ. ಈಗ ಇಷ್ಟೊಂದು ಹಣ ಕೇಳಿದ್ರಿ, ಕೊಟ್ಟು ಬಿಡುವರು ಅಂತ ಹೇಳ್ತೀವಿ. ನಿಮ್ಮ ಸಾಹುಕಾರ ಹೇಳಿದ್ರೆ ಅದು ಅವನ ಭರಮೆ ಅಂತ ಹೇಳು. ಏ ರಮೇಶ, ನೀನು ತಮ್ಮ ಶ್ರೀಮಂತರ್ಲಿ ಅವರು ಶ್ರೀಮಂತರವ್ರ. ಅಂದರೆ ಬಡವರು ಅಂದರೆ ಏನು, ಸುಲಿದು ತಿನ್ನುವ ದಣ ಎಂದು ತಿಳಿದುಕೊಂಡಿದ್ದಾನೆ ಓ ನಿನ್ನ ಸಾಹುಕಾರ. ಸಿಟ್ಟ್ಯಾಕೋ ತಮ್ಮ, ಇಳಿಸೋದನ್ನ ಮೊದಲು ಇಳಿಸ್. ಒಂದೈತಿ ದೋತ್ರ ಮಾತು ತಂಬಲದಿತ್ತು. ಅಲ್ಲಪ್ಪ ನೋಡಪ್ಪ, ಸುಮ್ಮ ರೊಕ್ಕ ಕೊಡ್ತಿದ್ದೀರ ರೊಕ್ಕ ಕೊಡ್ರಿ, ಇಲ್ಲ ಸುಮ್ ಬರ್ದು ಕೊಟ್ಟು ಹೊಲ ಬಿಟ್ಟು ಬಿಡ್ರಿ. ಏನಂತಿಪ್ಪ ಶಿವಪ್ಪ? ಶೆಟ್ರಿ, ಎಂತ ಮಾತನಾಡುತ್ತಿರುವಿರಿ ನೀವು? 10,000ಕ್ಕೆ 10 ಲಕ್ಷದ ಕಿಮ್ಮತ್ತಿನ ಹೊಲ ಬಿಟ್ಟು ಕೊಡುವುದೇ? ನನಗೂ 2 ಹುಲಿಯಂತ ಗಂಡು ಮಕ್ಕಳಿದ್ದಾರೆ ಶೆಟ್ರಿ. ಶಾಟ್ರೆ, ಶಾಟ್ರೆ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿಯಾಗುತ್ತೇವೆ ಆ ನಿನ್ನ ಸಾಹುಕಾರನಿಗೆ. ಅಂದ್ರ ಏನು ತಮ್ಮ, ನನ್ನ ಮಾತಿಗೆ ಕಿಮ್ಮತ್ತ ಇಲ್ಲ ಅಂದಂಗ ಆತ್ಲ ಇದು. ನೋಡೋ ಶಿವಪ್ಪ, ಇವತ್ತೇ ಆಡ್ರಾಗ ಒಂದು ಮಾಡ್ಕೊಂಡ ಬಂದವರು ನಮ್ಮ ಸಾವುಕಾರ. ಶೆಟ್ರಿ, ಮಳೆ ಇಲ್ಲದ ಕಾರಣ ಬೆಳೆ ಕೈಕೊಟ್ಟು ನಮಗೂ ಹಣದ ತೊಂದರೆ, ಅದರೊಳಗೂ ಸಿಟಿಯಲ್ಲಿ ಓದುವ ಮಗ, ಹೀಗಾಗಿ ಅಂದ್ರ ನಮ್ಮ ಸಾವುಕಾರನ ಸಾಲದಕ್ಕಿಂತ ನಿನ್ನ ಮಗನು ಓದ ಹೆಚ್ಚಾತನಪ್ಪ ನಿನಗ. ಏ ಶೆಟ್ಟಿ, ನಮ್ಮ ಮನೆಯ ವಿಷಯ ನಿಮಗೇಕೆ? ಹೇಳಿದ್ದೀವಲ್ಲ ನಾವೇ ಬಂದು ಭೇಟಿಯಾಗುತ್ತೇವೆ ಅಂತ. ಅಣ್ಣ, ಕತ್ತೆಗೆ ಲತ್ತೆ ಪೆಟ್ಟೆ ಅನ್ನೋ ಹಾಗೆ ಇಂಥವ್ರಿಗೆ ಹೇಗೆ ಅರ್ಥ ಆಗ್ಬೇಕು ಬಡವರ ತೊಂದ್ರೆ ಏನು ಅಂದ್ರ? ಏನ ತಂಗಿ, ನೋಡಾಕ ಚೋಟ್ ಓದಿಲ್ಲ, ನನಗ ಕತ್ತಿ ಅಂದಿಲ್ಲ. ನೋಡು ಶಿವಪ್ಪ, ನಿಮ್ಮ ಮನೆಗೆ ನಾವೇನು ಭಿಕ್ಷಕ ಬಂದಿಲ್ಲ, ರೊಕ್ಕ ಹಣ ವಸೂಲಿಗೆ ಬಂದಿನಿ. ಇಷ್ಟೆಲ್ಲ ನೀನು ಸೊಕ್ಕಿನ ಮಕ್ಕಳು ಇರುವಾಗ ಏ ಸೊಕ್ಕು ಬರಲು ಯಾವ ಶ್ರೀಮಂತ ನಾಯಿಗಳ ಕೈ ಕೆಳಗೆ ಬೀಸುವ ಅನ್ನ ತಿಂದು ಸೊಕ್ಕು ಬಂದಿಲ್ಲ. ಶೆಟ್ಟಿ, ಶ್ರಮ ಪಟ್ಟು ದುಡಿಯುತ್ತೇವೆ ಈ ಭೂಮಿ ತಾಯಿ ಮಕ್ಕಳಾಗಿ, ಊಟ ಮಾಡುತ್ತೇವೆ. ಅಂದ್ರ ನೀನಂತೀಯೋ ತಮ್ಮ? ಆಕಿ ಕತ್ತಿ ಅಂದ್ಲು, ನೀನು ನಾಯಿ ಅಂತಿ. ನಾವೇನೋ ಶ್ರೀಮಂತರ ಕೈಯಾನ ನಾಯಿ ಮಾಡಿದೆಲ್ಲಪ್ಪ. ಇವತ್ತು ನನಗೆ ಅವಮಾನದ ಮಾತಾಡಿದೆಯಲ್ಲ, ಈ ಶೆಟ್ಟಿಗೆ ಅವಮಾನದ ಜಾಗದಾಗ ಒಂದು ಕ್ಷಣ ನಿಲ್ಲಂಗಲ್ಲ. ಈ ಶೆಟ್ಟಿ ಮನಸ್ಸು ಮಾಡಿದ್ರ ಈ ಶೆಟ್ಟಿ ಮನಸ್ಸು ಮಾಡಿದ್ರ ಸುದ್ದಿ ಬ್ಯಾರೇನೈತಿ. ಇನ್ನು ಮುಂದೆ ನೋಡ ನಾಟಕ. ಶೆಟ್ರಿ, ಹಾಗೆ ತಿಳಿಯಬೇಡಿ, ಏನೋ ಸಣ್ಣ ಮಕ್ಕಳು ಬಾಯಿ ತಪ್ಪಿ ಅಂದಿದ್ದವು ಅಷ್ಟೇ. ಅವ್ವ, ಇವು ಸಣ್ಣ ಮಕ್ಕಳ ಅಲ್ಲೋ, ಲಾಲಿ ಹಾಡು ವಯಸ್ಸಿನಾಗ ಲವ್ 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 ಅಂತೇಳಿ ಹೊಟ್ಟಿ ಬ್ಯಾನಿ ಹತ್ಕೋ ಕಾಲದಾಗ ಇವ್ರು ಸಣ್ಣವ್ರ. ಶಿವಪ್ಪ, ನನಗ ಅವಮಾನ ಕ್ಷಣ ಜಾಗದಾಗ ಒಂದು ಕ್ಷಣ ನಿಲ್ಲಂಗಲ್ಲ. ಹೊಂಟು ಹೋಗ್ರಿ ಹೋಗು, ನಿಮ್ಮಂತ ಗೊಡ್ಡ ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ. ಅದೇನು ಹೇಳ್ತು ಹೇಳು, ನಾನು ನೋಡೇ ಬಿಡುತ್ತೇನೆ. ಏ ತಮ್ಮ, ನಾ ಯಾರ? ಮಲ್ಲಪ್ಪ ಶೆಟ್ಟಿ ಅಂದ್ರೆ ಹಿಂದೆ ಕಿತ್ತೂರು ಸಂಸ್ಥಾನ ಹಾಳು ಮಾಡಿದ್ದಲ್ಲ.
ಆ ಮಲ್ಲಪ್ಪ ಶೆಟ್ಟಿ ಕಾಸ 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 ನಮ್ಮ ದೊಡ್ಡಪ್ಪನ ಮಗಾಲಿ ಅಂದ್ರ ನಾನು ಅವ್ರ ತಮ್ಮಿ ತಂಗ. ಈ ಮಲ್ಲಪ್ಪ ಶೆಟ್ಟಿನ ಇದ್ರ ಹಾಕೋದು ಒಂದ, ಮಕ್ಕಳ್ಯ ನಿಮ್ಮ ಮನೆಗೆ ನೀವ ಬೆಂಕಿ ಇಟ್ಕೋದು ಒಂದ. ಮಾಡ್ತದೆ. ರಮೇಶ, ನೀನು ತಪ್ಪು ಮಾಡಿದೆಯಪ್ಪ. ಹಾಗೆಲ್ಲ ಮಾತನಾಡಬಾರ್ದಿತ್ತಪ್ಪ. ಇನ್ನು ಮುಂದೆ ಏನು ಕಾದಿದೆಯೋ, ನಡೆಯಪ್ಪ, ಹೋಗೋಣ. ಅಪ್ಪ, ಇಂಥದಕ್ಕೆಲ್ಲ ಹೆದರದ್ರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ನಾನಿದ್ದೇನೆ, ನೀನೇಕೆ ಹೆದರುಯಪ್ಪ? ನಡೆಯಪ್ಪ. ಆ ರಾಮನ ಬಿಟ್ಟ ಬಾಲಿನ ಗುರಿಯು ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರಿ ಕೆಂಕೋ ಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿನ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಅವಿನ ದೇಶ ನೆಡುವರುಷ, ಅವಿನ ದೇಶ ನೆಡುವರುಷ. ನನ್ನ ರೋಷ 100 ವರ್ಷ, ನನ್ನ ರೋಷ 100 ವರ್ಷ. ಅವಿನ ದೇಶ ನೆಡುವರುಷ, ಅವಿನ ದೇಶ ನೆಡುವರುಷ. ದೈವ ಎಂಬ ಬಿರುಗಾಳಿಯಲ್ಲಿ ಸಿಕ್ಕು ತೂರಾಡಿ ಹರಿದ ಗಾಳಿಪಟವಾಗಿದೆ ಆ ಬಡ ಶಿವಪ್ಪನ ಬಾಳು. ಬಡತನದ ಬೇಗುದಿಯಲ್ಲಿ ಬೆಳೆದ ಆ ಸವಿತಾ ನೋಡಲು ಬಂಗಾರದ ಜಿಂಕೆ. ಅರಳಿ ನಿಂತ ಆ ಗುಲಾಬಿಯನ್ನು ನೋಡಿದಾಗಿನಿಂದಲೇ ನನ್ನ ಮನದಲ್ಲಿ ಚಿಮ್ಮಿದೆ ಕಾಮ ಪ್ರೇಮದ ಕಿಡಿಗಳು. ಕವಿತಾ, ನೀನಾಗಿಯೇ ಒಲಿದು ಬಂದರೆ ಬಂಗಾರವಾಗುವುದು ನಿನ್ನ ಬಾಳು. ಇಲ್ಲವಾದರೆ ನಿನ್ನ ಬಾಳುವಲ್ಲಿ ಬಿರುಗಾಳಿಯಾಗಿ ಬರೆದ ನಿನ್ನ ಆ ಹಣೆ ಬರಹದಲ್ಲಿ ಕಿಡಿಯಾಗಿ ಕಾಡದೆ ಬಿಡುವನಲ್ಲ ಈ ಧನ್ರಾಜ್. ए सिगरेट का नशा है 1 मिनट का, 1 क्वार्टर ब्रांडी का नशा है 1-2 घंटे का, लेकिन एक खलनायक धनराज का नशा जिंदगी भर का. ಛೇ 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 ಛೇ, ಕಾಲ ಕೆಟ್ಟ ಹೋತ್ರಿ, ಕಾಲ ಕೆಟ್ಟ ಹೋತ್. ಇವತ್ತು ಒಪ್ಪತ್ತು ಕೂಳಿಗೆ ಗತಿ ಇಲ್ಲದ ನನ್ನ ಮಕ್ಕಳು, ಅದು ಈ ಶೆಟ್ಟಿಗೆ ಕತ್ತಿ ನಾಯಿ ಅಂತ ನಾಮಕರಣ ಮಾಡಿದ್ರಲ್ಲ. ನನಗೂ ಬ್ಯಾಡ್ರಿ, ನಾನು ಬಿಳಿ ಕೂದಲು ಕರೆ ಕಿಮ್ಮತ್ತು ಬೇಕಲ್ಲ. ಎಂತ ಅವಮಾನಿದ. ಇನ್ನು ನೋಡಕ್ಕೆ ಈ ಮಲ್ಲಪ್ಪ ಶೆಟ್ಟಿಗೆ ಅವಮಾನ ಮಾಡಿದವರ ಗತಿ ಬಿರುಗಾಳಿಗೆ ಸಿಕ್ಕ ಗಾಳಿ ಪಟದ ತರ ಮಾಡಲಿಲ್ಲ.
ನನ್ನ ಹೆಸರು ಮಲ್ಲಪ್ಪ ಶೆಟ್ಟಿನ ಅಲ್ಲ. ಲೇ ಶಿವ್ಯಾ ಮಗನ, ಎಲ್ಲೋ ಬಿದ್ದ ಪಾಪದ ಕೂಸು ತಂದು ಕಟ್ಟಕೊಂಡು ನನ್ನ ಮುಂದೆ ಮೆರಿತಿಲ್ಲ ಮಗನ. ಇನ್ನು ಇದ ಮಾತಿಗೆ ಉಪ್ಪ ಖಾರ ಹಚ್ಚಿ ನಮ್ಮ ಸಾವುಕಾರ ಮುಂದೆ ಹೇಳಿ ನಿನಗೊಂದು ಗತಿ ಕಾಣಿಸ್ತೀನಿ ಮಗನ. ಹತ್ತಿರಿ ಬೆಂಕಿ, ಶುರುವಾಯ್ತಲೇ ಕ್ರಾಂತಿ. ಬರ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯ ಪರಿತ್ರಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅಧರ್ಮ, ಈ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿದ್ದಾರೆ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕುವುದಂದ್ರೇನು? ಸಾಧ್ಯವೇ ಇಲ್ಲ. ಪೂಟಿನ್ಯಾಗ ದೊಡ್ಡವ ಈ ಧರ್ಮರಾಜ್, ದೌಲತ್ನ್ಯಾಗ ದೊಡ್ಡವ ಈ ಧರ್ಮರಾಜ್, ಸ್ವಕ್ಕಿನ್ಯಾಗ ದೊಡ್ಡವ ಈ ಧರ್ಮರಾಜ್. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುಲಾಭಿ. ಒಮ್ಮೆ ಸುಲಾಭಿ ಅಪ್ಪರಿಸಿ ಬಪ್ಪರಿದರೆ ಎದುರಾಳಿ ಯಾರೇ ಇರಲಿ ಹೆಡಕ್ಕ ಮುರ್ಕೊಂಡು ಬೀಳಾಕ ಬೇಕ. ಅದು ಈ ಧರ್ಮರಾಜ್. ಈ ಧರ್ಮರಾಜ್ ಎನ್ನುವ ಹುಲಿ ಸುಮ್ಮನೆ ಗುಹೆ ಒಳಗೆ ಮಲಗಿದೆ ಅಂದರೆ ಅದು ಬೇಟೆಯಾಡುವುದನ್ನು ಮರೆತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜರ ಬೀಸಿದ್ರ ಬ್ಯಾಟಿ ಯಾವುದೋ ಇರಲಿ ಹೆಡಕ ಮುರ್ಕೊಂಡು ಕಾಲು ಕೆಳಗೆ ಬೀಳಾಕ ಬೇಕ. ಅದು ಈ ಧರ್ಮರಾಜ್. ನಾನ ಬ್ಯಾರೆ, ನನ್ನ ಸ್ಟೈಲ ಬ್ಯಾರೆ. ವಿಷ ತುಂಬಿಕೊಂಡಿರುವ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದರು ಅದಕ್ಕೆ ಹಲ್ಲಲ್ಲಿರುವ ವಿಷ ಕಡಿಮೆಯಾಗೋದಿಲ್ಲ.
ಈ ಧರ್ಮರಾಜನ ಮುಂದೆ ಎಷ್ಟೇ ಒಳಪಿನ ಮಾತು ಆಡಿದರು ಮನಸ್ಸಿನಲ್ಲಿ ತುಂಬಿಕೊಂಡಿರುವ ದ್ವೇಷ ಕಡಿಮೆ ಆಗೋದಿಲ್ಲ. ಈ ಧರ್ಮರಾಜ್ ಅಂದರೆ ಕೇವಲ ತಿಳಿದಿರುವ ಈ ಊರ ಜನರಿಗೆ ನಾಯಿಟ್ಟ ಬಂಸಿಡಿದಾಗಲೇ ಗೊತ್ತು ಇದು ವಿಷ ತುಂಬಿದ ಸರ್ಪ ಎಂದು. ಆದರೆ ಈ ಊರಲ್ಲಿ ನನಗೆ ಎದುರಾಗಿ ನಿಂತು ಮಾತನಾಡುವ ಗಂಡು ಇನ್ನೂ ಯಾರೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ, ಹುಟ್ಟುವುದಕ್ಕೂ ಬಿಡುವುದೂ ಇಲ್ಲ. ಈ ಹಳ್ಳಿ ಜನರನ್ನು ಮಳ್ಳು ಮಾಡಿ ಈ ಧರ್ಮರಾಜಂದರೆ ದೇವರೆಂದು ಪೂಜಿಸುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಶ್ರೀಮಂತ ಧರ್ಮರಾಜನೇ ಅಲ್ಲ. ಹೇ 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 ಹೇ. ರಾಜರು ಹಿರಿನಾಗ ಬಿಟ್ಟ ನೋಡು ಮುರ್ನೆತ್ತನ್ನು ಶಂಕರ ಶಿವ ಶಂಕರ ಜಗ ತಗ 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 ರಾಜರ ಹಿರಿ. ಛೇ 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 ಎಂತ ಅವಮಾನ ಇದು. ಇಷ್ಟು ದಿನ ಹುಟ್ಟಿ ಭೂಮಿ ಮ್ಯಾಗ ಬಂದಾಗಿನಿಂದನು ಎಂತ ಅವಮಾನ ಎಂದೂ ಆಗಿರಕ್ಕಿಲ್ರಿ. ಆದ್ರೂ ಆ ಬಡ ಶಿವ್ಯ ನನ್ನ ಮಗ ಇವತ್ತು ನನ್ನ ಮಾನ ಕಳೆದಂದ್ರ ಶೆಟ್ಟಿ, ಏನದು ಹುಚ್ಚರ ಹಾಕಿ ಇದ್ದ ವಿಷಯ ನೇರವಾಗಿ ಹೇಳು. ಆ ಶಿವ ಏನಾದ್ರೂ ಒಂದನೇನ ಮತ್ತ ಸೌಕಾರ ಆ ಶಿವಪ್ಪನ ಅಂದ್ರಿ ಏನಂದ ಬೀದಿ ಬಿಕಾರಿ ನನ್ನ ಮಗ? ಇದನ್ನ 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 ಮಗಾನ ಅಂದ್ರಿ ಅಪ್ಪ. ಶೆಟ್ಟಿ, ನಾನು ಉಂಡು ಉಗುಳಿದ ಅನ್ನದ ಗಳಿನಲ್ಲಿ ಜೀವನ ಮಾಡುವ ಆ ನಾಯಿ ನನಗೆ ಮಗ ಅಂತಾನೆ. ಅವನು ಬರಲಿ, ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಮನೆಯ ನಾಯಿಗೆ ಹಾಕುತ್ತೇನೆ. ಶೆಟ್ಟಿ, ಓರಿ. ಎಳೆದುಕೊಂಡು ಬಾ ಆ ಮಗನನ್ನು. ಅಲ್ರಿ ಸೌಕಾರ, ನನಗಂದ್ರ ಅನ್ವಾಲಕ್ ಬಿಡ್ರಿ. ದೇವ್ರಂಗ ಪೂಜಿಸು ನಿಮಗ ಅನ್ನ ಹಾಕು ದನಿಯಾರಿಗೆ ಮಗ ಅಂದಲ್ರಿ ಅಪ್ಪ. ಇದನ್ನ ವಿಚಾರ ಮಾಡಬೇಕು ನೀವು. ಶೆಟ್ಟಿ, ಕೆರಳಿಸಬೇಡ ಈ ಹಸಿದ ಹೆಪ್ಪುಲ್ಲಿಯನ್ನು. ಆ ನನ್ನ ಮಕ್ಕಳು ಬರುವುದನ್ನೇ ಕಾಯುತ್ತಿರುವೆ. ಆ ಬಡ ನಾಯಿಗಳನ್ನು. ಸೌಕಾರ, ಆ ಶಿವಪ್ಪ ಸಾಕಿದ ಮಗ ಅದಾನಲ್ರಿ, ಅದನ್ನ ಎಲ್ಲೂ ಬಿದ್ದು ಪಾಪದ ಪಿಂಡ ತಂದು ಜೋಪಾನ ಮಾಡ್ಯಾನಲ್ಲ. ಏನಂದ ಬೀದಿಯಲ್ಲಿ ಸಿಕ್ಕ ಪಾಪದ ಪಿಂಡ? ಹೆಂಗಂತ ಹೇಳಲ್ರಿ ಅಪ್ಪ. ಸೌಕಾರ, ನಿಮ್ಮನ್ನ ಮೆಟ್ಟಿ ಸೀಳ್ತಾನಂದ್ರಿ. ಶೆಟ್ಟಿ, ಹಾಗಂದ ಬೀದಿಯಲ್ಲಿ ಸಿಕ್ಕ ಸೋಳೆ ಮಗ ಈ ಊರಲ್ಲಿ ನನ್ನ ನೆರಳು ಕಂಡರೆ ನಾಯಿ ತರ ಹೋಗುವ ನಾಯಿಗಳು ನನಗೆ ಎದುರಾದವೇ. ಎದುರಾದ ನಾಯಿಗಳನ್ನು ನಿಂತ ಈ ನ್ಯಾಯ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿದು ಈ ಊರಿಂದ ಹೊರ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಂದು ನೋಡ್ರಿ ಬೆಳು ಹೊಕ್ಕಂಗ. ನಮಸ್ಕಾರ ಶ್ರೀಮಂತರಿಗೆ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ. ಅದ್ಯಾವ ಮಾತಂತ ಆಡುತ್ತಿರುವಿರಿ ಶ್ರೀಮಂತರೇ? ಮಾತು ಯಾವುದು? ಶಿವಪ್ಪ, ನನ್ನ ಮನೆ ಮುಂದೆ ನಿಂತು ಸಾವಿರಾರು ಜನ ಕೈ ಒಡ್ಡಿ ತುತ್ತು ಅನ್ನಕ್ಕಾಗಿ ಕೈ ಒಡ್ಡಿ ತಿನ್ನುವಾಗ ನನಗೆ ಸಿಕ್ಕಂತೆ ಮಾತನಾಡದಂತೆ. ಯಾಕೆ? ಹಿಂದೆ ಇರುವ ನಿನ್ನ ಮಗನ ಬಲವೋ ಇಲ್ಲ ನಿನ್ನ
ನಿನ್ನ ಬಡತನದ ಸ್ವಚ್ಛ. ಇಲ್ಲ ಶ್ರೀಮಂತರೇ, ಅಂತ ವಿಷಯ ಯಾವುದೂ ಇಲ್ಲ. ಅದು ಅಲ್ಲದೆ ಹುಲಿಯಂತೆ ಇರುವವರು ನೀವು, ಹಸುವಿನಂತೆ ಇರುವವರು ನಾವು. ಅದು ಬಿಟ್ಟು ನಾವು ನಿಮಗೆ ಅಂದ್ರ ಏನೋ ಶಿವಪ್ಪ ನೀ ಹೇಳುದು? ನಾನು ಶ್ರೀಮಂತರ ಮುಂದೆ ಬಂದ ಇದ್ದುದೊಂದು ಇಲ್ಲದೊಂದು ಸುಳ್ಳು ಹೇಳಿನಂತ ಮಾಡಿ ಅನ ಅಲ್ಲಲೇ ನಿನ್ನ ಮಗ ಏನಂದ? ಶಾಟ್ರೆ, ಮಾತು ನೆಟ್ಟಗಿರಲಿ. ನಿಮ್ಮಷ್ಟು ವಯಸ್ಸು ನನ್ನ ತಂದಿಗೂ ಆಗಿದೆ. ಮರವಿನಿಗಲೇ ಅಂದರೆ ದೂರು ಹೋದಿತ್ತು ಬಲು ಎತ್ತರ. ಲೇ ಅಂತ ನೋಡ ಏನು ಮಾಡವದಿ? ಯಾಕೋ ಬಾ ಹರಿಯಾಡಕತ್ತಿ? ಶೆಟ್ರೆ, ಇನ್ನೊಂದು ಮಾತು ನಿಮ್ ಬಾಯಿಂದ ಬಂದ್ರೆ ಕಾಲಲ್ಲಿರುವ ಮೆಟ್ಟು ಕೈಗೆ ಬರ್ಬೇಕಾಗತ್ತೆ. ಅವ್ವ, ಏನು ಸ್ಟ್ರಾಂಗ್ ಐತ್ರಿ ಈ ಸೌಕಾರ ಐಕಿ ಹುಡುಗಿ. ಆ ನೋಡಿದ್ರಿ ಇವ್ರು ಮಾತಾಡೋ ಮಾತಿಲ್ಲಿ? ಶೆಟ್ಟಿ, ಏನ್ ಅಲ್ಲಿ ನಂದು ಹೆಂಗಾಗಿರಬಾರ್ದು? ಶೆಟ್ಟಿ, ವಿಚಾರ ಮಾಡ್ರಿ ಇದನ್ನ. ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ. ನೋಡಿ ಶಿವಪ್ಪ, ಇಂದು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಿನಗೆ ಕೊಟ್ಟಿರುವ ಹಣ ಇಲ್ಲ, ನೀನು ಬರೆದು ಕೊಟ್ಟಿರುವ ಫಲ, ಇದಕ್ಕೆ ತಪ್ಪಿದರೆ ನಿನ್ನ ಹೆಣ. ವಿಚಾರ ಮಾಡು. ಶ್ರೀಮಂತರೇ, ನನ್ನ ಪರಿಸ್ಥಿತಿಯು ನಿಮಗೂ ತಿಳಿದಿದೆ. ಆದರೆ ಮುಂದಿನ ಬೆಳೆಗೆ ತಪ್ಪದೆ ಹಣ ಕೊಡುತ್ತೀನಿ. ಅದು ಮೀರಿ ನಡೆದರೆ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟುತ್ತೆ ಅಂದರೆ ಅದು ನಿಮ್ಮ ಕೈಯಲ್ಲಿದೆ ಶ್ರೀಮಂತರೇ. ಅಪ್ಪ, ಏನಂತ ಆಡಿದೆ ಮಾತು? ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕೊಡಲು ನಾನೇನು ಕೈಯಾಗ ಬಳಿ ತೊಟ್ಟಿಲ್ಲ. ಮುಂದಿನ ಪೀಕೆಗೆ ಕೊಟ್ಟರಾಯ್ತು, ಇವರ ಬಡ್ಡಿಯ ಸಮೇತ. ಕೊಟ್ಟಾಗ ಇಸ್ಕೊಳ್ಳಲು ಅದೇನು ಧರ್ಮಸ್ಥಳದ ದಾನದ ಹಣವಲ್ಲಲೇ. ಇಂದು ಸೂರ್ಯ ತಾಯಿ ತನ್ನ ತಾಯಿ ಗರ್ಭದೊಳಗೆ ಹೋಗುವ ಮುಂಚೆ ಹಣ ಬರಬೇಕು ಒಂದು, ಇಲ್ಲ ನಿಮ್ಮಿಬ್ಬರ ಹೆಣ ಉರುಳಬೇಕು ಒಂದು. ಬೇಡಿ ಶ್ರೀಮಂತ್ರಿ, ದಯವಿಟ್ಟು ಅಂತ ಮಾತಾಡಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ, ಹಾಗೆಲ್ಲ ಅನ್ಬೇಡಿ. ಇದೇ ಕಣಕಿಸೋದು ಬಹಳ ಜಿಗಿದಾಡಕತ್ತಿದ್ದು. ಬಹಳ ಚಂದ ಮಾಡ್ತೀವಿ ಬಿಡವ ಕಣ್ಣೀರಿನ ನಾಟಕ. ಶಾಟ್ರೆ, ಮಾತು ನೆಟ್ಟಗಿರಲಿ. ನಿಮ್ಮ ಹಣವನ್ನು ಇನ್ನು 15 ದಿನದಲ್ಲಿ ತಂದು ಕೊಡುತ್ತೇನೆ. ಶ್ರೀಮಂತರೇ, ಅದಕ್ಕೂ ಮೀರಿದರೆ ಏನು ಮಾಡುತ್ತಿ ಮಾಡು. ಹೊಲದ ಕಾಗದಕ್ಕೆ ಮಾತ್ರ ಸಹಿ ಹಾಕಲ್ಲ. ಆ ಹೊಲದ ವಿಷಯ ನಿನಗೇಕೆ ಬೇಕು? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿಲ್ಲದ ಕೂಸು ನೀನು. ಶ್ರೀಮಂತರೇ, ನಿಮ್ಮ ತಂದೆಯ ಕಾಲದಿಂದ ಬಂದ ನಾವು ಬಡವರೆಂದರೆ ತಮ್ಮ ಮಕ್ಕಳ ತರ ಕಾಣುವರು. ಅಂತವರ ಹೊಟ್ಟೆಯಲ್ಲಿ ನಿಮ್ಮಂತ ದುಷ್ಟ ಹುಳ ಹುಟ್ಟಿದೆ ಅಂದರೆ ಆಚಿಕೆ ಬರುತ್ತೆ. ಶಿವಪ್ಪ, ನಿನಗೇಕೆ ಬೇಕು ಈ ಬೀದಿ ಪಿಂಡದ ಕೂಸಿಗೆ ಕರುಣೆ? ಯಾವುದೋ ಗಂಡಸಿನ ಕಾಮಕ್ಕೆ ಶರಗು ಹಾಚಿದ ಸೂಲ ಇವಳ ತಾಯಿ. ನನ್ನ ಹೆತ್ತವರ ಬಗ್ಗೆ ಮಾತನಾಡಿದೆ ಓ ಮಗನೇ, ಎಂದು ನಿನ್ನ ಕಥೆ ಮುಗಿ. ಕೈ ಮಾಡಿದರೆ ಎಂತ ತಪ್ಪು ಮಾಡಿಬಿಟ್ಟಿಯಪ್ಪ ಈ ನೀಚನನ್ನು ಉಳಿಸಿ. ಎಂತ ಪಾಪಿ ಮಕ್ಕಳಿಂದ ಎಷ್ಟೋ ಬಡಪಾಯಿಗಳು ಬೀದಿಯಲ್ಲಿ ಜೀವನ ಸಾಗಿಸುತ್ತಾರೆ. ಎಂತವರಿಂದ ಏನೂ ಆಗೋದಲ್ಲಪ್ಪ, ಏನೂ ಆಗಬೇಕಾಗಿಲ್ಲ. ಶಾಂತನಾಗಣ್ಣ, ಬೇಡಣ್ಣ, ಇವರ ಸವಾಸನ ಬೇಡ. ನಡೆ, ಮನೆಗೆ ಹೋಗೋಣ. ಲೇ ಕರ್ಮದ ಪಿಂಡ, ಇಂದು ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಇಂದು ನಿನ್ನ ಕೊನೆ ಉಸಿರಿ ಹೇಳಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇ ಶಿವ್ಯ, ಈ ಪುಂಡ ಹುಡುಗನ ಬೆಳೆಸಿ ಬಂಟ ತರಕೆದಿಯ ಮಗನೇ. ಶೆಟ್ಟಿ, ಕರಿಯ ಮರೆನನ್ನು ಕಟ್ಟು ಈ ನಾಯನು ಕಂಬಕ್ಕೆ.
ನಾ ಮೆಟ್ಟಿದ ಬೂಟಿನಿಂದ ಮತ್ತು ಇವಳು ಸೊಕ್ಕು ಮುರಿಯುತ್ತೇನೆ. ಅಪ್ಪ, ಏ ಕ್ರಿಯಾ ಮಿರಿಯಾ ಅಪ್ಪ, ನೀವು ಇನ್ನ ಮನೆಗೆ ಹೋಗಿ. ಇವತ್ತು 10,000 ಹತ್ಯೆ ಹೋಗಲಿ ಬೆಂಕಿ. ಆ ಬೆಂಕಿಯಲ್ಲಿ ಎಂದು 10 ಹೆಣಗಳು ಉರುಳಿದ್ರು ಸರಿ, ನಾನು ನೋಡೇ ಬಿಡುತ್ತೇನೆ. ಬೇಡಪ್ಪ ರಮೇಶ, ಶ್ರೀಮಂತರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಮಗೇಕೆ ಬೇಕು ಅವರ ಜೊತೆ ಕಾರ್ಯಸ್ಥಾನ? ಅಷ್ಟೇ ಸಾಕು. ನೋಡೋಣ, ದಯವಿಟ್ಟು ಆದದನ್ನೆಲ್ಲ ಮರ್ತು ಬಿಡಿ ಶ್ರೀಮಂತ್ರೆ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡಿ. ಕ್ಷಮೆ? ಯಾವ ಕ್ಷಮೆ? ಲೇ ರಾಮ್ಯ, ಕಂಡ ಗಂಡಸರಿಗೆ ಹುಟ್ಟಿದ ಸೋಳೆ ಮಗನಿಗೆ ಇಷ್ಟು ಸೊಕ್ಕು ಇರಬೇಕಾದರೆ ಇನ್ನು ಒಳ್ಳೆಯ ರಕ್ತದಿಂದ ಬಂದ ನನಗೆ ಎಷ್ಟು ಇರಬೇಕು ಸೊಕ್ಕು? ಏ ದುಷ್ಟ ಧರ್ಮ್ಯ, ಸೂರ್ಯ ಮಗ ಎನ್ನುವ ನಿನ್ನನ್ನು ತುಂಡಾಗಿ ಕತ್ತರಿಸಿ ರಕ್ತದ ಓಕಳಿ ಆಡುತ್ತಿದ್ದೆ. ಆದರೆ ನನ್ನ ತಂದೆ ತನ್ನ ಮೇಲೆ ಆಣಿ ಹಾಕಿದ್ದಾನಂತ ಒಮ್ಮನೆ ಬಿಟ್ಟಿದ್ದೇನೆ. ಅದು ಏನು ಮಾಡ್ಕೋತೀವೋ ಮಾಡಿಕೋ, ಬಂದಿದ್ದೇನೆ. ಲೇ ರಾಮ್ಯ, ಎತ್ತ ನನ್ನ ತಂದೆ ತಾಯಿ ನನ್ನ ಹೆಸರಿಟ್ಟು ಕರೆಯಲು ಹೆದರಿದರಂತೆ. ಅಂಥದರಲ್ಲಿ ನನ್ನ ಹೆಸರಿಟ್ಟು ಕರೆವೆ ಯಾಮ ಸೋಳೆಯ ಮಗನೇ. ಲೇ ಕರಿಯ ಮರ್ಯ, ಕಟ್ಟು ಈ ನಾಯಿಯನ್ನು ಕಂಬಕ್ಕೆ, ಶೆಟ್ಟಿ ತಾ ಚಾಟಿಯನ್ನು. ಶ್ರೀಮಂತರೇ, ದಯವಿಟ್ಟು ಬಿಟ್ಟು ಬಿಡಿಸಿ. ಶ್ರೀಮಂತರೇ, 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 ದಯವಿಟ್ಟು ಹೊಡೆಯಬೇಡಿ. ನಾಳೆ ಹಣ ಕೊಡದಿದ್ದರೆ ನಮ್ಮ ಹೊಲವನ್ನು ಬಿಟ್ಟು ಕೊಡುತ್ತೇವೆ. ದಯವಿಟ್ಟು ನನ್ನ ಮಗನನ್ನು ಹೊಡೆಯಬೇಡಿ. ಶ್ರೀಮಂತ್ರೆ, ದಯವಿಟ್ಟು ನಮ್ಮನ್ನ ಹೊಡಿಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ. ಬಿಟ್ಬಿಡಿ, ನಮ್ಮನ್ನ ಬಿಟ್ಬಿಡಿ. ಹೊಲಸು ಎಣ್ಣೆ ನಿನಗೆ ನಿಮ್ಮ ಅಣ್ಣ ಬೇಕಾದರೆ ಎಲ್ಲಿಯಾದರೂ ಹೋಗಿ ನಿನ್ನ ಮೈ ಮಾರಿ ನನ್ನ ಹಣ ತಂದು ಕೊಟ್ಟು ಬಿಡಿಸಿಕೊಂಡು ಹೋಗುವ ನಿಮ್ಮ ಅಣ್ಣನನ್ನು. ಸೊಕ್ಕಿನ ಸೌಳಿಯ ಮಗನ ಧರ್ಮ್ಯ, ನನ್ನ ತಂಗಿಗೆ ಮೈ ಮಾರು ಎನ್ನುವ ನಿನ್ನನ್ನು ನನ್ನ ಕಾಲಿನ ತುಳಿದು ಸಾಯಿಸುತ್ತೇನೆ ಮಗನೇ. ಶ್ರೀಮಂತರೇ, ದಯವಿಟ್ಟು ಹೊಡೆಯಬೇಡಿ ನನ್ನ ಮಗನನ್ನು. ದಯವಿಟ್ಟು ಬಿಟ್ಟು ನಿಮ್ಮ ತಂದೆಯ ಕಾಲದಿಂದ ಬಡವರೆಂದರೆ ತಮ್ಮ ಹೊಟ್ಟೆ ಮಕ್ಕಳ ಹತ್ರ ಕಾಣುವವರು. ಅಂತವರ ಹೊಟ್ಟೆಯಲ್ಲಿ ನಿಮ್ಮಂತ ದುಷ್ಟ ಹುಳ ಹುಟ್ಟಿದೆ ಅಂದರೆ ಛೇ, ನಾಚಿಕೆ ಬರುತ್ತೆ. ಲೇ ಶಿವ್ಯ, ನನಗೆ ಬುದ್ಧಿ ಹೇಳ್ತಾನಲೇ ಮಗನ, ನೀನೊಬ್ಬ ಶಂತನ ಮಗ. ಲೇ ಧರ್ಮ್ಯ, ನೀನು ಯಾವ ಗಂಡಸಲೇ ಚಂಡನ ಹಾಗೆ ನನ್ನನ್ನು ಕಟ್ಟಿ ಹಾಕಿ ವಯಸ್ಸಾದ ಮನುಷ್ಯನ ಮೇಲೆ ಪೌರುಷ ತೋರಿಸುವ ನೀನೊಬ್ಬ ನಾ ಮಾಡ್ದ ಸೋಳೆಯ ಮಗ. ಏ ರಾಮ್ಯ, ನನಗೆ ಶಂಡ ಎನ್ನುತ್ತೀಯ ಮಗನೇ? ಒಂದು ರಾತ್ರಿ ನಿನ್ನ ತಂಗಿಯನ್ನು ಕಳಿಸಿಕೊಡು, ನಾನು ಶಂಡ ಗಂಡಸೆಂದು ಬಂದು ಅವಳೇ ಹೇಳುತ್ತಾಳೆ. ಅನುಭವಿಸೋ.
ಮನುಷ್ಯನೋ ಇಲ್ಲ ಮೃಗನೋ? ಜಗದೀಶ್ ಅವನನ್ನು ಜಗದೀಶ್, ಈ ವಿಷಯ ನನಗೆ ಗೊತ್ತಿಲ್ಲ. ಈಗ ತಾನೇ ನೀನು ಊರಿಗೆ ಬಂದಿದ್ದೀಯ. ಒಳಗೆ ಹೋಗು, ರೆಸ್ಟ್ ಮಾಡು, ಹೋಗು. ಅದು ಬಿಟ್ಟು ನನಗೆ ಎದುರು ಮಾತನಾಡಿದರೆ ಮಗ ಎನ್ನುವ ಮಮತೆಯನ್ನು ಮರೆಯಬೇಕಾಗುತ್ತದೆ. ಎಚ್ಚರ! ಶ್ರೀಮಂತರೇ, ನನ್ನ ಮಗನನ್ನು ನಿಮ್ಮಂತ ಹಿರಿಯರು ಕಾಲು ಹಿಡಿಯೋದೆ ಹೆದರಬೇಡ ಶಿವಪ್ಪ, ನಾನಿದ್ದೇನೆ. ಲೇ ಕರಿಯ, ಇಲ್ಲ ಅವನನ್ನ. ಜಗದೀಶ್, ಹೆತ್ತ ತಂದೆಗೆ ಎದುರಾದರೆ ಮಗನೇ, ನಾನು ನಿನ್ನ ಹೆತ್ತ ತಂದೆ, ನನಗೆ ಎದುರು ಮಾತನಾಡ್ತೀಯಾ? ಅಪ್ಪ, ತಪ್ಪು ಮಾಡಲು ತಂದೆ ಆದರೇನು, ತಾಯಿ ಆದರೇನು? ತಪ್ಪು ತಪ್ಪೇ ಅಪ್ಪ. ನನ್ನ ಅಜ್ಜ ಮುತ್ತಾಜರು ಒಂದು ಕಾಲದಲ್ಲಿ ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು. ಅದೇ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಕೂಡಿಸಿ ಧರ್ಮ ಕಾಪಾಡ್ತೀಯ ಅಂತಾನೆ ನಿನಗೆ ಧರ್ಮರಾಜ್ ಅಂತ ಹೆಸರಿಟ್ರು. ಆದರೆ ನೀನು ಮಾಡೋದೇನಪ್ಪ, ಧರ್ಮವನ್ನು ತುಳಿದು ಬಡವರ ಬಾಳಲ್ಲಿ ಆಟ ಆಡೋ ನಿನ್ನನು ನನ್ನ ತಂದೆ ಅನ್ನಲು ನಾಚಿಕೆ ಬರ್ತಾ ಇದೆ ನನಗೆ. ಜಗದೀಶ್, ನನಗೆ ಎದುರಾದೆ ಅಲ್ಲ ಮಗನೇ, ಮುಂದೆ ನಿನ್ನ ನೋಡಿಕೊಳ್ಳುತ್ತೇನೆ. ಕರಿಯ, ಬೆಚ್ಚು ಈ ಮಗನನ್ನು. ಶೆಟ್ಟಿ, ಓರಪ್ಪ, ಬನ್ನಿ ಹೋಗೋಣ. ನಡ್ರಿ. ಮುಂದೆ ಏನು ಮಾಡಬೇಕು ಅಂತ ಹೇಳ್ತೇನೆ. ನಾನು ಹೇಳ್ತೀನಿ ನಡ್ರಿ. ಒಳಗೆ ನಾಲ್ಕರ ಐತಿ ನಡ್ರಿ. ಕ್ಷಮಿಸ್ಬಿಡು ನನ್ನ. ನಿರಾಳಬೇಡಿ ಶ್ರೀಮಂತರೇ. ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಮಸ್ಕಾರ ಶ್ರೀಮಂತರಿಗೆ. ಅಂತ ದೊಡ್ಡ ಮಾತು ಆಡಬೇಡಿ ಶ್ರೀಮಂತರೇ. ನೋಡಿ ಶಿವಪ್ಪ, ಇನ್ನು ಮುಂದೆ ನಿಮ್ಗೆ ಯಾವುದೇ ತೊಂದರೆ ಬಂದರೂ ನನಗೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ, ಆಯ್ತಾ? ನೀವು ಎಷ್ಟೇ ಆಗಲಿ ಹಿರಿಯರು, ಅಂತ ದೊಡ್ಡ ತಪ್ಪು ಮಾಡಿಲ್ಲ ಅನ್ಸುತ್ತದೆ. ಇರಲಿ, ಇವರನ್ನು ಕರೆದುಕೊಂಡು ಹೋಗಿ. ಅಂದಾಗೆ ಶಿವಪ್ಪ, ಇವಳು ನಿನ್ನ ಮಗಳೇ? ಹೌದು ಶ್ರೀಮಂತರೇ, ಇವಳು ನನ್ನ ಮಗಳು ಸವಿತಾ ಅಂತ. ನಿಮ್ಮ ಈ ಋಣವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಶ್ರೀಮಂತರೇ. ಶ್ರೀಮಂತರೇ, ಎಂಥವರ ಹೊಟ್ಟೆಯಲ್ಲಿ ಎಂಥವರು ಹುಟ್ಟಿದೆ. ನಿಮ್ಮ ತಂದೆಗೆ ಬಡವರು ಅಂದರೆ ಕೆಂಡ ಕಾರುತ್ತಾರೆ. ಆದರೆ ನೀವು ದೇವರು ಶ್ರೀಮಂತರೇ. ಬರುತ್ತೇವೆ. ದೇವ, ಎಂತ ಅನ್ಯಾಯ ನಡೀತಿದೆ ಈ ಧರ್ಮ ತುಂಬಿದ ಮನೆಯಲ್ಲಿ. ಎಂತ ದುಷ್ಟ ವ್ಯಕ್ತಿ ನನ್ನ ತಂದೆ. ಅವರನ್ನು ನೀನೇ ಕಾಪಾಡಬೇಕಪ್ಪ. ಆದರೆ ಎಂತವರ ಮನೆಯಲ್ಲಿ ಎರಡಿದೆ ಈ ಗುಲಾಬಿ. ಈ ಗುಲಾಬಿಗೆ ನಾನು ದುಂಬಿ ಆಗ್ಬೋದೇ? ಅವಳ ಕೆಂದುಟಿಯ ಸವಿಜೇನು ಚೆಲ್ಲುತ್ತಿರುವುದು ಈ ಧರೆಯಲ್ಲಿ. ಎಷ್ಟು ವರ್ಣಿಸಲಿ ಅವಳ ಮೈ ಬಣ್ಣ. ಆ ರಂಬೆ ಊರ್ವಶಿಯರ ಸುಂದರವಾದ ಔತಣದ ಮೈತ್ರಿ ಅವಳ ರೂಪ. ಈ ಹೂ ನನ್ನ ಮನೆ ಸೇರೋದೆ ಎಲ್ಲ ದೇವರಿ. ಯಾರೇ ನೀ ಯಾರೇ ಹೇಳೀಗ ಬಾರೆ, ನಾನಿನ್ನಯ ಕೈಸರಿ. ಕಣ್ಣಲ್ಲೂ ನೀನೇನೆ, ಮನದಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ. ಕಣ್ಣಲ್ಲೂ ನೀನೇನೆ, ಮನದಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಹಾ ಹೈ! ಹಾ! ಶುಭೋದಯದ ಬೆಳಕಿನ ಸಂಕೇತವಾಗಿ ಇರುವ ಕಿರಣಗಳಂತೆ ಮಧುರ ಗಾನದಲ್ಲಿ ಮೈ ಮರೆತು ಹಾಡುವ ಕೋಗಿಲೆಯಂತೆ ಕಣ್ಗಳಿಸುವ ಕಣ್ಣಿನ ಸವಿತಾ. ನೀನು ಈ ಕಿರಾತಕನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಾಧನೆಗಾಗಿ ಹಾದಿಯಲ್ಲಿ ಕಾದು ಕೂತಿದೆ ಈ ವಿಷ ತುಂಬಿದ ಸರ್ಪ.
ಹಕ್ಕಿ ಈ ಕಡೆಗೆ ಬರುತ್ತಿದೆಯಲ್ಲ, ಬರಲಿ ಬರಲಿ, ಮರೆಯಲ್ಲಿ ನಿಂತು ವಿಚಾರಿಸಿದರಾಯಿತು ಆ ಮಧುರ ಕಂಠದ ಕೋಗಿಲೆಯ ನುಡಿಗಳನ್ನು. ದೇವ, ಏನಪ್ಪ ಇದು ನಿನ್ನ ಲೀಲೆ? ನಮ್ಮಂತಹ ಬಡಪಾಯಿಗಳು ನಿನ್ನ ನಂಬಿದ್ರೆ, ಆದ್ರೆ ನೀನೇನ್ ಮಾಡಿದೆ ನಮಗೆ? ಹಗಲು ರಾತ್ರಿಯಿಂದ ಫಲ ಪುಷ್ಪಗಳಿಂದ ನೈವೇದ್ಯ ಮಾಡಿ ದಿನನಿತ್ಯ ನಿನ್ನ ಧ್ಯಾನವನ್ನ ಮಾಡಿದ್ರೆ ನಮ್ಮಂಥ ಬಡವರಿಗೆ ಕೊಟ್ಟ ಬಹುಮಾನ ಏನು? ಆ ಶ್ರೀಮಂತರ ಮನೆಯಲ್ಲಿ ನಮ್ಮಂಥವರಿಗೆ ಅವಮಾನವೇ ದೇವ? ಓಹೋ ಸವಿತಾ, ನೀನು ನೆನೆಸುವ ಆ ನಿನ್ನ ದೇವರು ನಮ್ಮಂತ ಶ್ರೀಮಂತ ಧನರಾಜನ ಮನೆ ಬಾಗಿಲಿನಲ್ಲಿ ಗುಲಾಮನಾಗಿ ಬಿದ್ದಿರುವಾಗ ನಿನಗೇಗೆ ರಕ್ಷಣೆ ಕೊಡಬೇಕು ಆ ಕಲ್ಲು ದೇವರು? ಕತ್ತೆಗೇನು ಗೊತ್ತೋ ಕಸ್ತೂರಿಯ ವಾಸನೆ? ನಿನ್ನಂಥ ಗುಲಾಮ ದೇವರಿಗೆ ಕೈ ಮುಗಿಯವಳಲ್ಲ ಈ ಸವಿತಾ. ರೇ ಸವಿತಾ, ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸವಂತೂ ನನಗೆ ಇಲ್ಲವೇ ಇಲ್ಲ. ಮಾಗಿದ ಹಣ್ಣಿಗೆ ಕೈ ಹಾಕುವುದೇ ಈ ಧನರಾಜನ ಹುಟ್ಟುಗುಣ. ನೋಡು, ನಾನು ಹಸಿದು ಬಂದ ದುಂಬಿ. ಈ ದುಂಬಿಗೆ ಪ್ರೇಮರಸ ನೀಡಿ ನನ್ನ ಮನಕ್ಕೆ ಸಿರಿತನದ ರಾಣಿಯಾಗಿ ಬಾಳು. ಏನಂತೀಯ ಸವಿತಾ? ಸರಿಯಾಚೆ ನೀಚ, ಏನೋ ಪಾಪಿ, ಕೇವಲ ಹಣದಾಸೆಗಾಗಿ ನಿನ್ನಂತ ಭಂಡರಿಗೆ ಸೆರೆಗ್ ಹಾಸೋ ಹೆಣ್ಣೆಲ್ಲ ಈ ಬಡ ಶಿವಪ್ಪನ ಮಗಳು. ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ. ಹೆಣ್ಣಾದ ನಾನು ನಿನ್ನ ಪಾಲಿನ ಮಾರಿ ಆಗ್ಬೇಕಾಗುತ್ತೆ, ಎಚ್ಚರ ಇರಲಿ. ಲೇ ಸವಿತಾ, ಲೇ ಎಚ್ಚರ ಹೇಳುವ ತುಚ್ಛ ಹೆಣ್ಣೆ, ಎಚ್ಚರ ಹೇಳುವ ತುಚ್ಛ ಹೆಣ್ಣೆ, ನೀನಾಗಿ ನನಗೆ ಒಲಿದು ಬಂದರೆ ಸರಿ, ಬದುಕು ಬಂಗಾರವಾಗುವುದು. ಇಲ್ಲವಾದರೆ ನಿನ್ನ ಶೀಲಹರಣ ಕಟ್ಟಿಟ್ಟ ಬುತ್ತಿ. ಶ್ರೀಮಂತ್ರೆ, ಬೇಡಿ, ದಯವಿಟ್ಟು ಬೇಡಿ, ನಿಮ್ ಕೈ ಮುಗಿತೀನಿ. ನೋಡಿ, ನಾನೊಬ್ಳು ನಿಮ್ಮ ತಂಗಿ ಇದ್ದ ಹಾಗೆ, ನೀವು ನನಗೆ ಅಣ್ಣ ಇದ್ದ ಹಾಗೆ. ದಯವಿಟ್ಟು ನನ್ನ ಮಾನ ಉಳಿಸಿ ಈ ತಂಗಿಯನ್ನ ಬಿಟ್ಬಿಡಿ ಶ್ರೀಮಂತ್ರೆ. ಕಣ್ಣೆ, ನೋಡು ಸವಿತಾ, ಇಡೀ ಜಗತ್ತೇ ನಿಂತಿರುವುದು ಕಣ್ಣೆ ಎಂಬ ಈ ಭೂಮಿಯ ಮೇಲೆ. ನೋಡು, ನಾನು ಹಸಿದು ಬಂದ ದುಂಬಿ. ಈ ನಿನ್ನ ಸುಂದರವಾದ ದೇಹವನ್ನು ನನಗೆ ಒಪ್ಪಿಸಿದರೆ ಸರಿ, ಇಲ್ಲವಾದರೆ ನಿನ್ನ ಪಾಲಿಗೆ ಯಮನಾಗಿ ಬರುತ್ತೇನೆ. ಅಯ್ಯೋ ದೇವ್ರೆ, ಇದೆಂಥ ಕಲಿಯುಗ! ತಂಗಿ ಅಂತ ಬಾಯಿ ಬಿಟ್ಟು ಹೇಳಿದ್ರು ಸಹ ಒಂದು ಹೆಣ್ಣಿನ ತಂಗಿ ಅನ್ನೋ ದೃಷ್ಟಿಯಿಂದ ನೋಡ್ದೆ, ಅದನ್ನ ಮರೆತು ಮತ್ತೆ ಕಾಮನ ದೃಷ್ಟಿಯಿಂದ ನೋಡು ಇಂಥ ಪಾಪಿಗಳು ಈ ಭೂಮಿಯಲ್ಲಿ ಇನ್ನೂ ಇದ್ದಾರೆ. ಶಿವ 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 ಶಿವ. ಏ ಪಾಪಿ, ಮುಚ್ಚ ಬಾಯ್ನ. ಹೆಣ್ಣು ಅಂದ್ರೆ ಎಷ್ಟು ಕೇವಲವಾಗಿ ಮಾತನಾಡ್ತೀಯಲ್ಲೋ. 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ತನ್ನ ಗರ್ಭವನ್ನ ಹೊತ್ತು ನಿನ್ನ ಭೂಮಿಗೆ ತಂದ್ಬಿಟ್ಟಿದ್ದು ನನ್ನಂತ ಒಂದು ಹೆಣ್ಣು ಎಂಬುದನ್ನ ಮರಿಬೇಡೋ ಮೂಢ. ಲೇ ಸವಿತಾ, ಪದೇ ಪದೇ ಹೆಣ್ಣೆಂದು ಹೆಣ್ಣಿನ ಬಗ್ಗೆ ಹೋಗಲಿ ಹೇಳಬೇಡ. ಹೆಣ್ಣು ಪೂಜಿಸುವ ಸ್ಥಾನವನ್ನು ಅದೆಂದೋ ಕಳೆದುಕೊಂಡು ಹೋಗಿದೆ. ನೋಡು, ಅದು ನಿನ್ನ ಮೂಢನಂಬಿಕೆ. ಆ ನಿನ್ನ ಮೂಢನಂಬಿಕೆಯಿಂದ ಈ ಜಗತ್ತು ಕೆಟ್ಟು ಕಾಮದ ತೊಟ್ಟಿಲಿನಲ್ಲಿ ತೂಗಾಡುತ್ತಿದೆ ಸವಿತಾ. ಎಷ್ಟು ಜನ ತೋರಿಸಲಿ ನನಗೆ ಕಾಮಣಿಯರ ಚೆಲ್ಲಾಟವನ್ನು.
ಹೆಜ್ಜೆ ಹೆಜ್ಜೆಗೂ ತುಂಬಿದೆ ಕಾಮದ ಬಿಂದಿಗೆ. ಆ? ಅಣ್ಣನ ಹೆಂಡತಿ ತಮ್ಮನ ಜೊತೆ, ತಮ್ಮನ ಹೆಂಡತಿ ಅಣ್ಣನ ಜೊತೆ. ಛೇ! ಇದೊಂದು ಸಮಾಜನ? ಆ? ಅಷ್ಟೇ ಅಲ್ಲ, ಹೆತ್ತ ಮಕ್ಕಳ ಮೇಲೆ ಕಣ್ಣು ಹಾಕುವ ತಂದೆಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು, ಇಂಥದರಲ್ಲಿ ನೀನ್ಯಾರೋ ನಾನ್ಯಾರೋ ಸುಮ್ಮನೆ ಒಲಿದು ಬಂದರೆ ಸರಿ. ಕರುಣೆ ಇಲ್ಲದ ಕಟುಕ ಮನುಷ್ಯನ ನೀನು. ಲೇ, ನಿನಗೆ ಅಷ್ಟೊಂದು ಕಾಮದಾಹ ಹೆಚ್ಚಾಗಿದ್ರೆ ನನ್ನ ಹಾಗೆ ನಿನ್ನ ಮನೇಲಿ ಅಕ್ಕ ತಂಗಿರಿಲ್ವೇ? ಸವಿತಾ, ಅಲ್ಲಿ ಹೋಗಿ ತೋರಿಸಿದ ಕಾಮದಾಹವನ್ನ. ನನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದರೆ ಸಿಕ್ಕಂತೆ ಶೀಲಹರಣ ಮಾಡಿ. ನಾಯಿ, ನಿನ್ನಂತ ಕಂಡ ಗಂಡಸರಿಗೆ ಸೆರೆಗೆ ಹಾಸೋಕೆ ಬೀದಿ ಸೂಳೆ ಅಂದುಕೊಂಡ್ರಿವೇನೋ ಭಂಡ ನನ್ನ ಮಗನೇ. ಸವಿತಾ, ನೀನು ಕೊಟ್ಟ ಬಹುಮಾನ ಬಲವಾದ ಏಟು. ಈ ಏಟಿಗೆ ಹೊತ್ತಿ ಉರಿಯುತ್ತಿದೆ ನನ್ನ ಪ್ರೇಮಾಗ್ನಿ ಜ್ವಾಲೆಯಾಗಿ. ಈ ಜ್ವಾಲೆ ನೊಂದಬೇಕಾದರೆ ನಿನ್ನನ್ನು ಸಿಕ್ಕಂತೆ ಶೀಲ ಹರಣ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಧನರಾಜ್, ಕಾಮ ತುಂಬಿದ ಪಿಸಾಚಿ, ಗಂಡಸ್ ಕುಲಕ್ಕೆ ಅವಮಾನ ಮಾಡಿದ ಶಂಡ ನನ್ನ ಮಗನು ನೀನು. ಇಲ್ಲಿ ಯಾರು ಇಲ್ಲದ ಸಮಯ ನೋಡಿ ಈ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ನೋಡು, ನೀನು ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂದ್ರು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ನಿನ್ನಂತವನು ನಮ್ಮ ಮ್ಯಾನೇಜರ್ ಅಂದ್ರೆ ನಮಗೆ ಅವಮಾನ. ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆ. ಗೆಟ್ ಔಟ್, ಐ ಸೇ ಗೆಟ್ ಲಾಸ್ಟ್. ನೀನು ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ಮುಂಬೈ ಸಾಹೇಬನ, ಇಲ್ಲ ಮಂಗಳೂರು ಪಟ್ನ? ಲೇ ಜಗದೀಶ್, ಇದು ನನ್ನ ಸ್ವಂತ ವಿಷಯ. ನನ್ನ ಸ್ವಂತ ವಿಷಯಕ್ಕೆ ತಲೆ ಹಾಕಬೇಡ. ಸುಮ್ಮನೆ ಹೊರಟು ಹೋಗು. ನೋಡು, ನೀನು ನಮ್ಮ ಫ್ಯಾಕ್ಟರಿ ಮಾಲೀಕನ ಮಗ ಎನ್ನುವ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೇನೆ. ಹೊರಟು ಹೋಗೋ, ಇದು ನನ್ನ ಸ್ವಂತ ವಿಷಯ. ಧನರಾಜ್, ನಿನ್ನಂತ ಪುಂಡ ಪುಡಾರಿಗಳು ದಿನ ನನ್ನ ಅರಮನೆ ಮುಂದೆ ಕಸ ಹೊಡೆಯುತ್ತಿರುವಾಗ ನೀನ್ಯಾವಲು ನನಗೆ ಹೊರಟು ಹೋಗೆನ್ನೋದು? ನಿನ್ನ ಜೀವದ ಮೇಲೆ ಆಸೆ ಇದ್ರೆ ಮೊದಲು ಇಲ್ಲಿಂದ ಕಾಲ್ ಕೇಳು. ಹೇ ಜಗದೀಶ, ನೀನು ಈಗ ತಾನೇ ಊರಿಗೆ ಬಂದ ಕುರಿ. ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಂಡು ಸಾಯಬೇಡ. ಹೊರಟು ಹೋಗೋ. ಒಂದಿಲ್ಲ ಒಂದು ದಿನ ನಿನ್ನ ಪ್ರಾಣ ನನ್ನ ಕೈಯಿಂದಲೇ. ನೋಡು ಸವಿತಾ, ನೀನು ಬಚ್ಚಿಟ್ಟ ಈ ನಿನ್ನ ಶೀಲದ ಮಡಿಕೆಗೆ ಕಳಂಕ ತಂದು ನಿನ್ನ ಗರ್ಭದ ಗುಡಿಗೆ ಪೂಜಾರಿ ನಾನಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಜಗದೀಶ್, ಅದು ನನ್ನ ಬೇಟೆ. ಹೋಗಲೇ ಹೋಗು. ಇವಳ ಗರ್ಭಗುಡಿಗೆ ಏನು ಪೂಜಾರಿ ಆಗ್ತೀಯ? ನಮ್ಮೂರ್ ಗೈ ಮಠ ಕುಲ್ಲ ಇದೆ, ಅಲ್ಲಿ ಪೂಜಾರಿಯಾಗಿ ಹೋಗು. ಶ್ರೀಮಂತ್ರಿ, ಸಮಯಕ್ಕೆ ಸರಿಯಾಗಿ ಬಂದು ದೇವರ ಹಾಗೆ ನನ್ನ ಮಾನ ಕಾಪಾಡಿದ್ರಿ. ನೀವು ಮಾಡಿದ ಈ ಉಪಕಾರವನ್ನ ನಾನು ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ನೋಡು ಸವಿತಾ, ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡೋದು ನನ್ನ ಹೊಣೆ. ಆದರೆ ನೀವು ಒಂಟಿಯಾಗಿ ಇಂಥ ಕಾಮುಕ ಜನರು ತಿರುವಲ್ಲಿ ಬರೋದು ತಪ್ಪಲ್ಲವೇ? ಏನ್ ಮಾಡೋದು ಶ್ರೀಮಂತ್ರಿ?
ನಮ್ಮಂಥ ಬಡವರಿಗೆ ನೀರು ಅನ್ನೋದು ಬೇಕಲ್ಲ, ಅದಕ್ಕಾಗಿ ನಾವು ಈ ದಾರಿಗೆ ಬರಲೇಬೇಕಾಗುತ್ತೆ. ಅದು ಒಂದು ಎಷ್ಟರ ವೇಳೆ ಮಟ್ಟಿಗೆ ಸರಿ? ಇಂತಹ ಪಾಪಿಗಳೇನಾದ್ರೂ ಬಂದ್ರೆ ದೇವ್ರ ಹಾಗೆ ಬಂದು ಕಾಪಾಡೋಕೆ ನಿಮ್ಮಂಥವ್ರು ಇದ್ದೇ ಇರ್ತಿರಲ್ಲ. ಅದು ಎಷ್ಟರ ಮಟ್ಟಿಗೆ ಸರಿ ಸವಿತಾ? ಹಣೆ ಬರಕ್ಕೆ ಹೊಣೆ ಯಾರೆಂಬಂತೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳೋದು ಒಳ್ಳೆಯದಲ್ಲವೇ? ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಹೇಳುವ ಮಾತು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅರ್ಥವೇನಿದೆ ಸವಿತಾ? ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಅನ್ನೋದಿಲ್ಲ ನೋಡು. ದುಷ್ಟ ನನ್ನ ತಂದೆ ಕೈ ಕೆಳಗೆ ಕೆಲಸ ಮಾಡುವ ಇಂಥ ರಾಕ್ಷಸರು, ಇದನ್ನೆಲ್ಲ ನೋಡಿದರೆ ನನಗೆ ತುಂಬಾ ಬೇಸರವಾಗ್ತಾ ಇದೆ. ಛೇ, ದಯವಿಟ್ಟು ನೀವು ಹಾಗೆಲ್ಲ ಅನ್ಬಾರ್ದು. ನಿಮಗೇನು ಆಗಬಾರ್ದು ಶ್ರೀಮಂತ್ರೆ. ನೋಡು ಸಹಿತ, ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಂತ ಮಾಡಿದ್ದೆ, ಆದರೆ ಧೈರ್ಯನೇ ಬರ್ತಾ ಇಲ್ಲ ನೋಡು. ನಾಳೆನೇ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ಹಾಗೂ ನಿಮ್ಮ ಅಣ್ಣಂದಿರ ಜೊತೆ ನಾನೇ ಮಾತನಾಡುತ್ತೇನೆ. ಅಯ್ಯೋ, ಅದಕ್ಕೇನಂತೆ? ಯಾಕೆ ನನ್ನ ಹತ್ರನೇ ಹೇಳ್ಬೋದಲ್ಲ, ಹೇಳಿ ಅದೇನು ಅಂತ. ನೋಡು ಸಹಿತ, ಅರಮನೆ ಅಂತ ನನ್ನ ಮನೆಗೆ ಕತ್ತಲು ಕವಿದಿದೆ. ಆ ಕವಿದ ಕತ್ತಲೆ ಮೋಡವನ್ನು ಸರಿಸಿ ಬೆಳಕಿನ ಭಾಗ್ಯ ಜ್ಯೋತಿ ಬೆಳಗಬೇಕಾಗಿದೆ. ಅದು ಆ ಬಡ ಶಿವಪ್ಪನ ಮನೆಯಲ್ಲಿದೆ. ಹಾ, ನೀವು ಹೇಳೋದ್ರ ಮೇಲೆ ನನಗೆ ಅರ್ಥ ಆಗ್ತಾ ಇದೆ ನೀವೇನು ಹೇಳೋಕೆ ಹೊರಟಿದ್ದೀರಾ ಅಂತ. ಹಾಗಾದ್ರೆ ನೀವು ಮನೆಗೆ ಬರ್ತಿರಲ್ಲ, ಅಲ್ಲಿ ನಮ್ಮ ಅಣ್ಣ ಹಾಗೆ ನಮ್ಮ ಅಪ್ಪ ಇರ್ತಾರೆ. ಈ ವಿಷಯನ ಬಂದು ಅಲ್ಲೇ ಮಾತಾಡಿ, ಯಾಕಂದ್ರೆ ನನಗೆ ನಾಚಿಕೆ ಆಗುತ್ತೆ. ನಾನು ಬರ್ತೀನಿ. ದೇವ, ಮೋಡ ಕವಿದ ನನ್ನ ಬಾಳಿಗೆ ಬೆಳಕು ನೀಡುವ ಭಾಗ್ಯ ದೇವತೆ ಸವಿತಾಗಿದೆ. ಅವಳು ನನ್ನ ಮಡಿದಾಗಿ ಬಂದರೆ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಣಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ಬಾರಿ ನನ್ನ ಸನಿಹಗೆ ಓ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಡಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡೋ ನೀಡು ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಗೆ. ಓ ಗೆಳೆಯ ನನ್ನ ಒಡೆಯ, ಓ ಗೆಳೆಯ ನನ್ನ ಒಡೆಯ, ನನ್ನ ಬಾಳಿಗೆ ಬೆಳಕಾದಿರಿ, ನನ್ನ ಉಸಿರಲ್ಲಿ ಉಸಿರಾದಿರಿ, ನೀಡೋ
ಹೇಳು ಚಿನ್ನ, ಏನಂದ್ರೆ ಹೇಳು ಚಿನ್ನ. ಏನೋ ಬೇಕಂದ್ರಲ್ಲ, ಒಂದೇ ಒಂದು, ಏನದು? ಒಂದೇ ಒಂದು, ಏನ್ರಿ? ಒಂದೇ ಒಂದು ಸಿಹಿ ಮುತ್ತು. ಅಯ್ಯಯ್ಯೋ, ನಾಚಿಕೆ ಆಗತ್ತರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ನೆನೆಸೆಲ್ಲವೋ ನನ್ನ ತಾಯಿದೋ, ನೀ ಬಂದು ಮಾಡೆಂದಿರ ತಾಯಿದೋ. ನೆನೆಸೆಲ್ಲವೋ ನನ್ನ ತಾಯಿದೋ, ನೀ ಬಂದು ಮಾಡೆಲ್ಲವೇ ತಾಯಿದೋ. ನನ್ನೊಲವೇ ನೀ ಬಾ, ನನ್ನ ಚಲುವೆ ಬಳಿ ಬಾ. ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ. ಈ ಪ್ರೇಮದ ಕವಿ ಕಲ್ಪನೆ ಈ ಗಾಳ ಪಯಣಕ್ಕೆ ಜೊತೆಯಾದಿನಿ. ಹೇ ಹೇ ಲಾ ಲಾ, ಹೇ ಹೇ ಲಾ ಲಾ. ಈ ಪ್ರೇಮದ ಕವಿ ಕಲ್ಪನೆ ಈ ಗಾಳ ಪಯಣಕ್ಕೆ ಜೊತೆಯಾದಿನಿ. ಏನ್ರಿ? ಹೇಳು ಚಿನ್ನ, ಏನಂದ್ರಿ? ಹೇಳು ಚಿನ್ನ. ಏನು ಬೇಕಂದ್ರಲ್ಲ, ಒಂದೇ ಒಂದು, ಏನದು? ಒಂದೇ ಒಂದು, ಏನದು? ಒಂದೇ ಒಂದು ಸಿಹಿ ಮುತ್ತು. ಅಯ್ಯೋ, ಮುತ್ತು ಅಂದ್ರೆ ಬಂತ್ರಿ ಆಪತ್ತು. ಆರತಿಯೇ ಧರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ. ಆರತಿಯೇ ಧರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ. ಕಲ್ಲು ಮುಳ್ಳ ಬಳ್ಳಿ ಮೊದಲು ಬಾಣವಾಯಿತು.